ಹಾಯ್ ಗಾಯ್ಸ್, ನಾವಿವತ್ತು ಹಿಡಿಯೋಕೆ ಹೋಗ್ತೇವೆ. ಎಷ್ಟು ಸಿಗ್ತೇವೆ ಏನು ಸಿಗ್ತೇವೆ ಅಂತ ಗೊತ್ತಿಲ್ಲ, ಬಟ್ ಆದರೂ ಹಿಡಿಯೋಕೆ ಹೋಗ್ತೇವೆ. ಕತ್ತಲೆ ಅಂತೂ ನಾವು ದೆವ್ವ ಕಣಂಗೆ ಆಗ್ತೇವೆ. ಸೊ ಏನು ಮೀನು ಸಿಗ್ತೀನೋ ಗೊತ್ತಿಲ್ಲ. ಡೇಡಿ ಅಂತೂ ಸಿಗ್ಬೋದು ಅನಿಸ್ತಿದೆ, ಬಟ್ ನೋಡುವ ಈಗ ಹೋಗಿ ಹಿಡಿದೆ ಎಂತ ಅಂದರೆ ಸುಕ್ಕ ಏಡಿ ಸುಕ್ಕ. ಫೈನಲಿ ಹಳ್ಳಕ್ಕೆ ಬಂದಾಯ್ತಾ, ಬಟ್ ಏನು ಮೀನು ಸಿಗ್ತೀವಿ ಗೊತ್ತಿಲ್ಲ, ಬಟ್ ನೋಡಬೇಕು. ನಮಗೆ ಮೊದಲನೇ ಭೇಟಿ ಶಟ್ಲಿ. ಸೊ ಮೊದಲನೇ ಭೇಟಿ ಶಟ್ಲಿ ಸಿಕ್ತು ನಮ್ಗೆ. ಶಟ್ಲಿ ಚೀಲ ಮಾತ್ರ ಭಾಳ ಸಣ್ಣದು. ಸೊ ಎರಡನೇ ಭೇಟಿ ನೋಡುವ. ವಾಹ್, ದೊಡ್ಡ ಮೀನಿದೆ, ಬಟ್ ನಮಗೆ ಸಿಕ್ತು ಡೌಟ್. ಓ, ಸಣ್ಣ ಮೀನು ಭಾಳ ಇದೆ ಇಲ್ಲಿದೆ. ಹಾಯ್, ಇಲ್ಲಿ ಒಂದು ಮೀನು ಕಾಣ್ತದಲ್ಲ, ಕಾಣಿಸ್ತೀವಿ. ಶಿಟ್, ಓಡೋಯ್ತ. ಸಣ್ಣ ಕಲಶಡಿ ಸಿಕ್ತ. ಇದು ಓಡೋಯ್ತು. ಹಾಯ್, ನಾವು ಮೀನು ಹಿಡಿದು ಬಂದು ಬೀಳೋಕ್ಕಾಗಿದೆ. ಸೊ ಈಗ ಇಲ್ಲಿ ನೀರು ಬೀಳುತ್ತೆ ಇಲ್ಲಿ ಫುಲ್. ಸೊ ನಾವು ಆಚೆಗೆ ಹೋಗ್ಬೇಕು ಅನ್ಕೊಂಡ್ರೆ, ಬಟ್ ಆಚೆಗೆಲ್ಲ ಹೋಗ್ಕತ್ತಲ್ಲ, ಇಲ್ಲಿ ಫುಲ್ ನೀರು ನೋಡ್ತಾ ಇರ್ಬೋದು. ಅದಕ್ಕೆ ಮತ್ತೆ ಬಂದು ಹೋದಿಲ್ಲ, ಮತ್ತೆ ವಾಪಸ್ ಹೋಗ್ಬೇಕಾಗಿ. ಆ ಕಡೆ ಜಾಗದಲ್ಲೇ ಮೀನು ಸಿಕ್ಕಲಿಲ್ಲ, ಅದಕ್ಕೆ ನಾವು ಈ ಕಡೆ ಜಾಗಕ್ಕೆ ಹೋಗ್ತೇವೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪ್ಲೇಸ್ ಚೇಂಜ್. ಫೈನಲಿ ವಿ ಗಾಟ್ ಎಟ್ ಬಿಗ್ ಕ್ರ್ಯಾಬ್. ದೊಡ್ಡ ಹಿಡಿ ಒಂದು ಕಂಡೆ. ಇಲ್ಲಿ ನೋಡ್ತಿರ್ಬೋದು ನೀವು. ಒಂದು ಕೈಲಿ ಏಡಿ ಹಿಡ್ದು ನಾನು ಕಾಣ್ತಿರ್ಬೋದು. ಕಾಲಿದೆ, ಇದ್ರ ಕಾಲು. ಬಟ್ ತಪ್ಪೋತಿ ಅನಿಸ್ತೇನೆ ನನಗೆ. ಸೊ ಒಂದು ಕೈಲಿ ಮೊಬೈಲು, ಒಂದು ಕೈಲಿ ಏಡಿ ಹಿಡಿಯೋದು. ಪತ್ತನೆಲ್ಲ ಸಿಕ್ಕಾಕಬಿಟ್ಟು ಕಾಲಿನಲ್ಲಿ ಗಟ್ಟಿ ಹಿಡ್ಕೊಂಡಿದ್ದು. ಏಡಿ ಮಾತ್ರ ದೊಡ್ಡಿದ್ದು. ಎಸ್, ಫೈನಲಿ ಅಂತೂ ಇಂತೂ ಒಂದು ದೊಡ್ಡ ಏಡಿ ಹಿಡಿದ್ರ. ಇದೇ ಹೈಯೆಸ್ಟ್ ದೊಡ್ಡ ಕ್ರ್ಯಾಬ್. ಏಡಿ ಎಲ್ಲ ಜಾಸ್ತಿ ಇರೋದಿಂತ ಕಸಿಯಲ್ಲೇ, ಅಂದರೆ ಕಸದಲ್ಲೇ. ಲೋಕಲ್ ಲ್ಯಾಂಗ್ವೇಜ್ ಕಸಿ ಮೀನ್ಸ್ ಕಸದ ನೀರಿನಲ್ಲಿ ತೇಲು ಬಂದ ಕಸ. ಬರೀ ಇಂಥದೆಯ. ಸೊ ಈಗ ಇಲ್ಲೇ ನೋಡುವ. ಮತ್ತೆ ಸೋ ಜಾಸ್ತಿ ಹೇಳ್ತೇವೆ ಅನ್ನಿಸ್ತಿದ್ದು ನನಗೆ. ಒಂದು ಏಡಿ ಸಿಕ್ತಲ್ಲ, ಸ್ವಲ್ಪ ಖುಷಿ ಆಗ್ತದೆ. ಮತ್ತೆ ಏಡಿ ಕಾಣ್ತಿದ್ದು ನೋಡುವ. ಮತ್ತೊಂದು ದೊಡ್ಡ ಏಡಿ. ಎಸ್, ಅದೊಂದು ದೊಡ್ಡ ಏಡಿ ಕಾಣ್ತಿದ್ದು. ನಿಮ್ಗೆ ಕಾಣ್ತದೆ ದೊಡ್ಡ ಏಡಿ? ಎಸ್, ಇದು ದೊಡ್ಡ ಏಡಿ. ಮತ್ತೊಂದು ಏಡಿ ಹಿಡಿಯೋದಕ್ಕೆ ಮತ್ತೆ ಕೈ ಹಾಕಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂದು ಕೈಯಲ್ಲಿ ಏಡಿ ಹಿಡಿಯೋದು, ಒಂದು ಕೈಯಲ್ಲೇ. ಎಸ್, ಫೈನಲಿ ವಿ ಗಾಟ್ ಇಟ್. ಏನದರ ಒಂದು ಬಿಗ್ ಕ್ರ್ಯಾಬ್. ನೀವು ನೋಡ್ತಿರ್ಬೋದಾ, ಅದು ಸ್ವಲ್ಪ ದೊಡ್ಡ ಇತ್ತು, ಸ್ವಲ್ಪ ಸಣ್ಣ. ಬಟ್ ಎರಡು ಏಡಿ ಸಿಕ್ತು ನಮಗೆ. ನಮ್ದು ಇಲ್ಲಿ ನೀರು ಮಾತ್ರ ಸಿಕ್ಕಾಪಟ್ಟೆ ಕ್ಲಿಯರ್ ವಾಟರ್, ಬಟ್ ಅದ್ರ ಮೀನೇ ಇಲ್ಲ. ಟೈಮಿಂದ ಕಲ್ಲು ಕಟ್ಟಿಗೆ ಹಿಂದೆಲ್ಲ ಏಡಿ ಇರ್ತಿದೆ, ಬಟ್ ಈ ಸತಿ ಏಡಿ ಇಲ್ಲ. ನಾವು ಗೊತ್ತಿಲ್ಲ, ಏನೋ ಸಾಧನೆ ಮಾಡೋದು ಫೀಲ್ ಬರ್ತೈತೆ. ಯಾಕಂದರೆ ಎರಡು ಏಡಿ ಹಿಡಿದ್ನಲ್ಲ ನಾನು, ದೊಡ್ಡ ಈ ಸ್ವಲ್ಪ ಸಾಧನೆ ಮಾಡೋದು ಫೀಲ್ ಬರ್ತೈತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಟ್ ಫೀಲ್ ಅಂತ ಎಲ್ಲ ಹೋಗ್ತೇವೆ. ಏಡಿ ಮರದ ಇದ್ರ ಕಡೆ ಹೋಗ್ತು. ಸರ್ಪ್ರೈಸ್. ಯಸ್, ಇದಕ್ಕೆ ಕೊಂಬು ಶಟ್ಲಿ ಅಂತಾರೆ. ಇದಕ್ಕೆ ಇದು ನೋಡಿ, ಕೊಂಬಿರುತ್ತೆ ಈ ಥರ, ಕೊಂಬು ಶಟ್ಲಿ ಅಂತಾರೆ ಇದಕ್ಕೆ ನಮ್ಮ ಕಡೆ ಎಲ್ಲ. ಬಟ್ ಭಾಳ ರುಚಿ ಇದು. ಇದು ಸ್ವಲ್ಪ ಸಂಶಯ ಬಂತು, ಹಿಡಿತಾರೆ ಅಂದ್ಕೊಂಡೆ. ಹೋ ಇದು ನೋಡಿ, ನೀವು ನೋಡ್ತಿರ್ಬೋದು. ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂಡ್ತು. ಬಟ್ ನಾವು ಗೊತ್ತಲ್ಲ. ಎಸ್, ಒಂದೇ ಸತಿ ಎರಡೆರಡು ಶಟ್ಲಿ ಹಿಡಿದೆ. ಸಾಧನೆ. ಎಸ್, ಸಾಧನೆ ಅಂತ ಇದಕ್ಕೆಲ್ಲ. ಮುಳ್ಳು ಗಿಳ್ಳು ಎಲ್ಲ ಬದಿ ಮಾಡ್ಕೊಂಡೆ ಏಡಿ ಹಿಡ್ಕೋಬೇಕು. ಹಿಂಗೆ ಹೋಗ್ಬೇಕು, ಸ್ವಲ್ಪ ಸ್ಮಾರ್ಟ್ ಆಗೋ. ಬಾಬಾ, ಇಲ್ಲಂತೂ ನಂಗೆ ಅನ್ಸೋ ಮಟ್ಟಿಗೆ ಏಡಿ ಇರಲೇಬೇಕು, ಒಂದಾದರೂ ಸಿಗಲೇಬೇಕು ಇಂಥ ಪ್ಲೇಸಲ್ಲಿ ಮಾತ್ರ. ನೀರು ಮಾತ್ರ ಗನ್ನ ಸ್ಪೀಡಲ್ಲಿದೆ. ನೀರು ಮಾತ್ರ
ಬಟ್ ಅಲ್ಲೊಂದು ಏಡಿ ನೋಡಿದೆ, ಬಟ್ ಇಲ್ಲಿ ಹೋಗಬೇಕು. ನೀರು ಮಾತ್ರ ಹೆವಿ ಉಂಟು. ಫೈನಲಿ ಮತ್ತೊಂದು ಸಿಕ್ತು, ಬಟ್ ಇದಕ್ಕೆ ಇದು ಅಂಗವಿಕಲ ಏಡಿ, ಯಾಕಂದ್ರೆ ಒಂದೇ ಕೊಂಬಿದೆ ಇದಕ್ಕೆ. ಸೊ ಇನ್ನೊಂದು ಏಡಿ ಹಿಡೋಕೆ ಹೋಗಿ ಕಲ್ಲು ಪ್ಲಸ್ ಏಡಿ, ಕಲ್ಲೇಡಿ. ಸೊ ಮತ್ತೊಂದು ಏಡಿ ಕಾಣುತ್ತೆ ನಮಗೆ, ಭಾಳ ದೊಡ್ಡದೇನಲ್ಲ, ಬಟ್ ಸಣ್ಣ ಏಡಿ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಪಾಲಿಗೆ ಬಂದಂದೆ ಪಂಚಾಮೃತ. ಇಲ್ಲೇ ಒಂದು ಏಡಿ ಕಾಣ್ತದೆ. ಹೆಂಗೆ ಕಾಣುತ್ತೆ? ಎಲೆ ಮಧ್ಯದಲ್ಲದ ಏಡಿ. ಬಟ್ ಈ ಸತಿ ಏನೇನಪ್ಪ ಏಡಿನೇ ಇಲ್ಲ, ಸಣ್ಣ ಸಣ್ಣ ಏಡಿ. ಬಟ್ ವಿ ಫೈನಲಿ ಗಾಟ್ ಇಟ್. another one crab, but it's small. Finally we got it in another one shuttle. ಎಸ್, ಈ ಶಟ್ಲಿ ಮುಂದುಗಡೆ ನೋಡಿದ್ರಲ್ಲ ಕೊಂಬಿರುವುದು. ಸೊ ಈ ಶಟ್ಲಿ ಕಚ್ತಿದ್ದು, ಮತ್ತು ನಾರ್ಮಲ್ ಶಟ್ಲಿ ಥರ ಅಲ್ಲ ಇದು, ಸ್ವಲ್ಪ ಸ್ಟ್ರಾಂಗ್ ಇರ್ತಿದೆ. ಒಂದು ಕೈ ಮಾತ್ರ ಸ್ವಲ್ಪ ಸ್ಟ್ರಾಂಗ್, ಯಾಕಂದ್ರೆ ಜಿಮ್ಮಿ ಹೋಗ್ತೀವಿ ಶಟ್ಲಿ. ಬರೀ ಇಂಥದೆಯ, ಈ ಕೈ ಮಾತ್ರ ವರ್ಕೌಟ್ ಮಾಡ್ತೀವಿ, ಈ ಕೈ ವರ್ಕೌಟ್ ಮಾಡೋದು. ಈಗ ನಮ್ಮ ಚೀಲದಲ್ಲಿ ಮತ್ತೆ ಈ ಜಾಗದಲ್ಲಿ ನೋಡುವ ಇಲ್ಲೇನು ಉಂಟಂತ. ಈಗ ಮತ್ತೊಂದು ಶಟ್ಲಿ. ಎಸ್, ಈ ಶಟ್ಲಿ ಸಿಗೋದು ಡೌಟು. ಅಯ್ಯೋ ಓಡೋಯ್ತು. ನನಗಿಂತ ಹೆದರಿಕೆ ಇಲ್ಲ ಹಿಡೋಕಿಲ್ಲೆಲ್ಲ ಕೈ ಹಾಕ್ತಿ. ಬಟ್ ಏನಂದರೆ ಈ ವಿಡಿಯೋ ನಮ್ಮಮ್ಮ ನೋಡ್ತಿದ್ದಲ್ಲ ಆವಾಗಿದ್ದು ನನಗೆ ದೊಡ್ಡ ಹಿಡಿ, ದೊಡ್ಡ ಹಿಡಿ. ನಮ್ಮಮ್ಮನ ಹೆಸರು ಹೇಳ್ತಿದ್ದಂಗೆ ಹಿಡಿ ಸಿಕ್ತು. ಎಸ್, ಮೈ ಮಾಮ್. ನಮ್ಮಮ್ಮ ಎಷ್ಟು ಲಕ್ಕಿ ಅಂದ್ರೆ ನನಗೆ. ವಾ, ಬರೀ ಇಂಥದೆಯ. ಇದು ಅಂಗವಿಕಲ ಏಡಿ, ಯಾಕಂದ್ರೆ ಒಂದು ಕೈಯೇ ಇಲ್ಲ. ಫೈನಲಿ ವಿ ಒಂದು ಜಾಗದಲ್ಲಿ ಬರ್ತಿರ್ಬೇಕಾ, ಸಿಕ್ತಿದೆ. ಮತ್ತೊಂದು ಸಿಗಡಿ ಮೀನ್. ಇವಾಗ ನಾವು ಏಡಿ ಹಿಡಿಯೋಕೆ ಹೋದಕ್ಕೆ ಎಷ್ಟು ಏಡಿ ಸಿಕ್ತಾ, ಬಟ್ ಏಡಿ ಅಡಿಲ್ಲ. ಆದರೆ ಮೊದಲೆಲ್ಲ ಜಾಸ್ತಿ ಸಿಕ್ತಿತ್ತು, ಇವಾಗ ಸ್ವಲ್ಪ ಏಡಿ ಕಡಿಮೆ ಆಗಿದೆ. ಈಗ ಇದನ್ನು ನಾಳೆ ಸಾರು ಮಾಡೋದು, ಇವತ್ತಲ್ಲ. ಸೊ ಇವತ್ತು ನನ್ನ ಈ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಬಾಯ್.